Greetings in the precious name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಈ ಭಾನುವಾರ ಆರಾಧನಾ ಕೂಟ ಎಬೆನೆಜರ್ ಸೇವೆಯ ಮೂಲಕವಾಗಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to St. John, chapter 12, verse 27. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 27ನೇ ವಚನ. Now my soul is troubled, and what shall I say? Father, save me from this hour. But for this purpose I came to this hour. ನಾನೇನು ಹೇಳಲಿ, ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು. ಆದರೆ ಇದಕ್ಕಾಗಿಯೇ ಈ ಕಾಲವು ಸೇರಿದೆನು. Jesus was troubled in his soul because of the death he was about to suffer. ಯೇಸು ಸ್ವಾಮಿ ಆತನು ಮರಣ ಒಂದು ಬಾಧೆಯನ್ನು ಅನುಭವಿಸುವುದಕ್ಕೆ ಇರುವ ಮುಂಚೆಗೆ ತುಂಬಾ ಆತನು ತತ್ತರಿಸಿದನು. Hence Jesus prayed, Father, save me out of this hour. ಆ ಕಾರಣ ನಿಮಿತ್ತವಾಗಿ ತಂದೆ ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು ಅಂತ ಕೇಳಿಕೊಂಡರು. He realized that it was for the glorifying of the Father that he had come to that hour. ಅದು ಆತನಿಗೆ ಗೊತ್ತಿತ್ತು. ತಂದೆ, ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ಅಂತ ಆತನು ಪ್ರಾರ್ಥಿಸಿದ. Through death, eternal life might be released and expressed in resurrection. ಆತನು ಪುನಃಸ್ಥಾನವಾಗಿ ನಿತ್ಯ ಜೀವವನ್ನು ನಮಗೆ ಪ್ರಕಟಿಸುವುದಕ್ಕಾಗಿಯೇ ಆ ಕಾರಣಕ್ಕಾಗಿನೇ ಈ ಸ್ಥಿತಿ ಹಾದು ಹೋದರು. It is like life in a grain of wheat is released by the breaking of its shell and is expressed by its blossom. ಹೇಗೆ ಗೋಧಿ ತನ್ನ ಅದು ಮುಚ್ಚಲ್ಪಟ್ಟಿರುವಂತದನ್ನ ಹೊರಗಡೆ ತೆರೆಯಲ್ಪಡುತ್ತೋ ಆ ರೀತಿಯಾಗಿ ಆತನು ಸಹ ತೆರೆಯಲ್ಪಟ್ಟನು. This is the glorification of God the Father in the Son. ಇದು ತಂದೆಯಾದ ದೇವರನ್ನು ಮಹಿಮೆ ಪಡಿಸುವಂತೆ ಮಗನು ಮಾಡಿದ ಒಂದು ಕೃತ್ಯವಾಗಿದೆ. Jesus promised, if you abide in me and my words abide in you, you shall ask what you will, and it shall be done to you. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನನ್ನ ಹೆಸರಿನಲ್ಲಿ ಏನೆಲ್ಲ ನೀವು ಕೇಳಿಕೊಳ್ಳುತ್ತೀರೋ ಅದು ತಂದೆಯ ಚಿತ್ತಂತೆ ನಿಮಗೆ ಅನುಗ್ರಹಿಸೋಣಂತ ದೇವರು ಹೇಳಿದ್ದಾನೆ. God is committed to answering prayers that are in line with his word. ದೇವರು ತನ್ನ ವಾಕ್ಯದ ಅನುಸಾರವಾಗಿ ಮಾಡುವಂತ ಪ್ರಾರ್ಥನೆಯನ್ನು ಆತನು ಕೇಳಿ ಉತ್ತರಿಸುವಾತನಾಗಿದ್ದಾನೆ. Acknowledge God's holiness, turn away from sins, and be cleansed through the blood of Christ. ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧಿಗೊಂಡು ನಮ್ಮಲ್ಲಿರುವಂತ ಪಾಪವನ್ನು ಬಿಟ್ಟು ಬಿಡಿ. Desire truth in the innermost parts and live with integrity. ನಾವು ದೇವರಿಗೆ ಪ್ರಾಮಾಣಿಕವಾಗಿ ಜೀವಿಸಬೇಕು. ಇದು ಆಂತರ್ಯದ ಶುದ್ಧೀಕರಣವಾಗಿದೆ. Come to God with the right attitude and motives. ದೇವರ ಬಳಿಗೆ ಸರಿಯಾದ ಮನಸ್ಥಿತಿಯಿಂದ ನಾವು ಬರಬೇಕು. Have faith in God's power to do what he has promised. ಆತನು ಏನು ಮಾಡ್ತೀನಿ ಅಂತ ಹೇಳಿದಾನೋ ಅದನ್ನ ಮಾಡಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. Jesus is your atonement, forgiveness, reconciliation, and worthy to be praised. ಯೇಸು ಕ್ರಿಸ್ತರು ನೀವು ನಿಮ್ಮನ್ನ ಆತನು ಯೋಗ್ಯರಾಗಿಯೂ ನೀತಿವಂತರಾಗಿಯೂ ಮಾರ್ಪಡಿಸಿ ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸುವಂತರು ಆತ ಯೇಸು ಕ್ರಿಸ್ತನೇ ಆಗಿದ್ದಾನೆ. Give to others out of the abundance God has given you. ದೇವರು ನಿಮಗೆ ಏನೆಲ್ಲ ಸಮೃದ್ಧಿಯಲ್ಲಿ ಕೊಡಲ್ಪಟ್ಟಿದನೋ ನೀವು ಬೇರೆಯವರಿಗೆ ಕೊಡುವಂತರಾಗಬೇಕು. Gospel according to St. Matthew chapter 7 verse 7 and 8.
ಮತ್ತಾಯ 7 ಮತ್ತೆ 8ನೇ ವಚನ ಹೀಗೆ ಹೇಳುತ್ತೆ, Ask and it will be given to you. Seek and you will find. Knock and it will be opened to you. For everyone who asks receives, and he who seeks finds, and to him who knocks it will be opened. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ Philippians chapter 4 verse 6. ಫಿಲಿಪಿಯ 4ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತೆ, Be anxious for nothing, but in everything by prayer and supplication with thanksgiving, let your requests be made known to God. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. Jeremiah chapter 32 verse 17. ಯೆರೆಮೀಯನು 32ನೇ ಅಧ್ಯಾಯ 17ನೇ ವಚನ, Lord God, behold, you have made the heavens and the earth by your great power and outstretched arm. There is nothing too hard for you. ಎಲೆ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿಯ ಆಕಾಶವನ್ನು ಸೃಷ್ಟಿಸಿದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. Jeremiah chapter 33 verse 3. ಯೆರೆಮೀಯ 33:3ನೇ ವಚನ ಹೀಗೆ ಹೇಳುತ್ತೆ, Call unto me, and I will answer you and show you great and mighty things which you do not know. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. A farmer was once found kneeling at a soldier's grave. ಒಬ್ಬ ರೈತನು ಆ ಒಂದು ಈ ಸೈನ್ಯದ ಒಂದು ಸೈನಿಕನನ್ನು ಆತನು ಕಂಡನು. Someone asked, why do you pay so much attention to this grave? ಈ ಒಂದು ಸಮಾಧಿಗೆ ಯಾಕೆ ನೀನು ಇಷ್ಟೊಂದು ಕಾಳಜಿ ವಹಿಸ್ತಿ ಅಂತ ಕೇಳಿದ. Was your son buried here? ನಿಮ್ಮ ಮಗನನ್ನ ಇಲ್ಲಿ ಹೂಣಲ್ಪಟ್ಟಿದಾರ ಅಂತ ಕೇಳಿದ. No, he said. ಆತನು ಇಲ್ಲ ಅಂತಂದ. During the war, my family were all sick. ನಾವು ಒಂದು ಯುದ್ಧ ಕಾಲ ಸಮಯದಲ್ಲಿ ನಮ್ಮ ಕುಟುಂಬದವರು ಎಲ್ಲರೂ ಸಹ ಹುಷಾರಿಲ್ಲದೆ ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇದ್ರು. I knew not how to leave them to join the battle. ಆದ್ರೆ ನಾನು ತುಂಬಾ ಕಷ್ಟಕರವಾಗಿತ್ತು ಆ ಒಂದು ಯುದ್ಧದಲ್ಲಿ ನಾನು ಸೇರಿಕೊಳ್ಳುವುದಕ್ಕೂ. He was listed in the army. ಆ ಆರ್ಮಿಯಲ್ಲಿ ಈತನ ಹೆಸರನ್ನು ಸಹ ಪ್ರಕಟಿಸಿದ್ರು. One of my neighbors came over and said, I will go for you. ನಿನಗೋಸ್ಕರವಾಗಿ ನಾನು ಹೋಗ್ತೀನಿ ಆ ಯುದ್ಧಕ್ಕೆ ಅಂತ ಹೊರಟ ಅವರ ಪಕ್ಕದ ಮನೆಯವನು. I have no family. ನನಗೆ ಯಾವ ರೀತಿ ಕುಟುಂಬದವರು ಇಲ್ಲ. He went off wounded and died. ಆತನು ಗಾಯಕ್ಕೊಳಗಾಗಿ ಬಾಧೆಪಟ್ಟು ಸತ್ತನು. He died for me. ಆತನು ನನಗೋಸ್ಕರವಾಗಿ ಸತ್ತನು. Jesus died for you as your substitute. ಇಲ್ಲಿ ನಾವು ನೋಡಿಕೊಳ್ಳದರೆ ಇದರ ಮೂಲಕವಾಗಿ ಯೇಸು ಕ್ರಿಸ್ತನು ನಾವು ಸಾಯಬೇಕಾದ ಸ್ಥಾನದಲ್ಲಿ ಆತನು ನಮಗಾಗಿ ಸತ್ತನು. Let our prayers be for Christ's sake. ನಾವು ಕ್ರಿಸ್ತನಿಗೋಸ್ಕರವಾಗಿಯೇ ನಾವು ನಮ್ಮ ಪ್ರಾರ್ಥನೆಗಳನ್ನು ಮಾಡಬೇಕು. If God gave up Christ for the murderers, blasphemers, and rebels of a world lying in wickedness and sin, what would not He give to those who go to Him for Christ's sake?
ಕ್ರಿಸ್ತನ ಒಂದು ನಿಮಿತ್ತವಾಗಿ ಎಲ್ಲವನ್ನೂ ಸಹ ಆತನು ಒಪ್ಪಿಸಿಕೊಟ್ಟನು. ಈ ಒಂದು ದುಷ್ಟರು ಎಲ್ಲಾ ಒಂದು ಕೇಡು ಮಾಡುವಂತರು ಎಲ್ಲವನ್ನೂ ಸಹ ಒಪ್ಪಿಸಿಕೊಟ್ಟು ತನ್ನ ಪ್ರಾಣವನ್ನೇ ಅರ್ಪಿಸಿದ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.